ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸುದ್ದಿ ಸಾಗರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಕಲರ್ಸ್ ಕನ್ನಡ ಜನಪ್ರಿಯ ಧಾರಾವಾಹಿಯಾದ ಮತ್ತು ಟಾಪ್ ರೇಟೆಡ್ ಧಾರಾವಾಹಿ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ರುಕ್ಮಿಣಿ ಕೃಷ್ಣ ರೂಮಲ್ಲಿ ಮಾತಾಡ್ತಾ ಇರ್ತಾರೆ. ರುಕ್ಮಿಣಿ ಕೃಷ್ಣನಿಗೆ ಕೇಳ್ತಾಳೆ, ಏನಾಯಿತು ಕೃಷ್ಣ, ನಾ ಮನೆ ಒಡೆಯೋ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಬೇಜಾರಾಯ್ತಾ? ಮಾತಾಡು. ಕೃಷ್ಣ ಮೌನವಾಗಿದ್ದು, ನನ್ನ ಮೇಲೆ ಇರೋದು ಮಾತಿನ ಪ್ರೀತಿ, ತೋರಿಕೆ ಪ್ರೀತಿ ಅಂತ ತೋರಿಸ್ತೀಯಾ, ಅಥವಾ ನಾ ಹೇಳ್ದಾಗೆ ಹೋಗಿ ಪಾಲನ ಕೇಳಿ ನನ್ನ ಮೇಲೆ ಇರೋ ಪ್ರೀತಿನ ನಿಜ ಅಂತ ಪ್ರೂವ್ ಮಾಡ್ತೀಯಾ? ಮನೆ ಒಡಿ ಅಂದ ತಕ್ಷಣ ಮಾತೇ ಬರ್ತಿಲ್ಲ ಯಾಕೆ ಕೃಷ್ಣ? ಓ, ನಿನಗೆ ನನ್ನ ಮೇಲಿರೋ ಪ್ರೀತಿಯಿಂದ ಈ ಮನೆ ಪ್ರೀತಿ ಜಾಸ್ತಿ ಅಲ್ವಾ? ನಿನಗೇನು ನಮ್ಮದೇ ಆದ ಬದುಕು, ನಮ್ಮದೇ ಆದ ಪ್ರಪಂಚದಲ್ಲಿ ಇರಬೇಕು ಅನ್ನೋ ಆಸೆ ಇಲ್ವಾ? ಈ ಮನೆಯೇ ಪ್ರಪಂಚ ಅಂದ್ಕೊಂಡು ಈ ಮನೆಯಲ್ಲೇ ನಿನ್ನ ರುಕ್ಕು ಕಳೆದು ಹೋಗ್ತಿದ್ದಾಳೆ ಅನ್ನೋ ಚಿಂತೆ ಇಲ್ವಾ ನಿನಗೆ? ಯಾಕೆ ನಾ ಇಷ್ಟು ಹೇಳಿದ್ರೂ ಮಾತೇ ಆಡ್ತಿಲ್ಲ? ಯೋಚನೆ ಮಾಡು ಕೃಷ್ಣ. ನಾನು ನೀನು ನಮ್ಮ ಜೀವನ, ಅಲ್ಲಿ ಅಪ್ಪಣೆ ಕೊಡೋಕ್ಕೆ ಯಾರೂ ಇರಬಾರ್ದು, ಬುದ್ಧಿ ಹೇಳೋಕ್ಕೂ ಯಾರೂ ಇರಬಾರ್ದು. ನಾನು ನೀನು ಇಬ್ಬರೇ ಮಾತಾಡ್ತಿರ್ಬೇಕು. ನಮ್ಮ ಪ್ರೀತಿ, ನಮ್ಮ ಸಂತೋಷ ಎಲ್ಲ ಅಲ್ಲೇ ಇರಬೇಕು. ಬೇರೆಯವರ ದುಃಖ, ಬೇರೆಯವರ ಸಮಸ್ಯೆ ಬೆನ್ನಿಗೆ ಕಟ್ಕೊಂಡು ಈಜೋಕ್ಕೂ ಆಗದೆ, ಹೊರಗೆ ಬರೋಕ್ಕೂ ಆಗದೆ ಅಲ್ಲೇ ಮುಳುಗಿ ಹೋಗ್ತಾ ಇದ್ದೀವಿ. ಯಾವುದಕ್ಕೂ ಸ್ವತಂತ್ರ ಇಲ್ಲ. ಈ ಥರ ಬದುಕು ನಮಗೆ ಬೇಕಾ ಕೃಷ್ಣ? ಯಾರ್ದು ಕಾಟ ಇರದೆ ನಾನು ನೀನು ಇಬ್ಬರೇ, ಒಂದು ಪುಟ್ಟು ಮನೆ, ಒಂದು ಪುಟ್ಟು ಸಂಸಾರ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಕೃಷ್ಣ ಅಂತ ರುಕ್ಮಿಣಿ ಹೇಳ್ತಾಳೆ. ಅದಕ್ಕೆ ಕೃಷ್ಣ, ಅಂದರೆ ನಾ ಈಗ ಏನು ಮಾಡಲಿ ಅಂತ ಕೃಷ್ಣ ಕೇಳ್ತಾನೆ. ಅದಕ್ಕೆ ರುಕ್ಮಿಣಿ, ಅಂದರೆ ನೀನು ನಿನ್ನ ಪ್ರೀತಿನ ಪ್ರೂವ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಕೃಷ್ಣ. ನಾನು ಹೇಳ್ದು ಏನು ಮಾಡ್ತೀಯ ಅದು ನಿನಗೆ ಬಿಟ್ಟಿದ್ದು. ನಾವು ಇಲ್ಲಿ ಬೇರೆಯಾಗಿ ಬೆಳೆಯೋದಕ್ಕಿಂತ ಬೇರೆಯಾಗಿ ಬದುಕೋದು ಒಳ್ಳೆಯದು. ಅದೇ ನಮಗೆ ಸಂತೋಷ, ತೃಪ್ತಿ ಎಲ್ಲ ಅಂತ ರುಕ್ಮಿಣಿ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರೀತಿಗೋಸ್ಕರ ಮನೆ ಬಿಟ್ಟು ಬಂದೋಳು ನೀನು. ಈಗ ಅದೇ ಪ್ರೀತಿಗೋಸ್ಕರ ಮನೆ ಬಿಟ್ಟು ಹೋಗೋಣ ಅಂತ ಹೇಳಿದ್ಯಾ ಅಂತ ಕೃಷ್ಣ ಕೇಳ್ತಾನೆ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ಅವತ್ತಿನ ಸ್ಥಿತಿ ಇವತ್ತಿನ ಪರಿಸ್ಥಿತಿ ಬೇರೆ ಆದರೂ ಎರಡರ ಮಧ್ಯೆ ಇರೋದು ಪ್ರೀತಿನೇ ಅಲ್ವಾ? ನಮ್ಮ ಪ್ರೀತಿ ಉಳಿಬೇಕು ಅಂದರೆ ನಾ ಹೇಳೋದನ್ನು ಕೇಳಬೇಕು ಕೃಷ್ಣ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಆ ಪ್ರೀತಿನ ಸೋಲಿಸೋದಕ್ಕೆ ಯಾವುದೇ ಭಾವನೆಗಳು ಇಲ್ಲ. ಅಂದರೆ ನಾ ಹೇಳಿದಾಗ ಮಾಡು ಕೃಷ್ಣ, ಮಾಡ್ತೀಯಲ್ವಾ ಅಂತ ರುಕ್ಮಿಣಿ ಕೃಷ್ಣನಿಗೆ ಕೇಳ್ತಾಳೆ. ಅದಕ್ಕೆ ಕೃಷ್ಣ, ಸರಿ ನೀ ಹೇಳ್ದಾಗೆ ಮಾಡ್ತೀನಿ. ಈಗ ಏನು ನಾವು ಇಬ್ಬರು ಸಪ್ರೇಟಾಗಿ ಬೇರೆ ಕಡೆ ಹೋಗಿ ಜೀವನ ಸಾಗಿಸಬೇಕು, ಮನೆ ಒಡೆದ್ರೂ ತೊಂದರೆ ಇಲ್ವಾ ಅಂತ ಕೃಷ್ಣ ಕೇಳ್ತಾನೆ. ಅದಕ್ಕೆ ರುಕ್ಮಿಣಿ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸರಿ ಬಾ ನನ್ನ ಜೊತೆ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈ ಕಡೆ ಚಾರು ಕೀರ್ ಮಾಡ್ಕೊಂಡು ಬಂದು, ಎಲ್ಲರೂ ಬನ್ನಿ ಚಾರು ಮಾಡಿರೋ ಕೀರ್ ತಿನ್ ಬನ್ನಿ ಅಂತ ಕರಿತಾಳೆ. ಆಗ ಮುರಾರಿ ಬಂದು, ಕೀರ ಏನತ್ತಿಗೆ ಗಮ್ ಅಂತ ಇದೆ, ಇಷ್ಟು ಬೇಗ ಸ್ವೀಟ ಮಾಡಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಅದು ಅತ್ತೆಮ್ಮ ಹಾಲು ಒಡೆದು ಹೋಯಿತು ಅಂತ ಬೇಜಾರಾಗಿದ್ರು, ಅದಕ್ಕೆ ಒಡೆದು ಹೋಗಿರೋ ಹಾಲಿಗೆ ಅಕ್ಕಿ ಬೆಲ್ಲ ಹಾಕಿ ಸ್ವೀಟ್ ಮಾಡಿದ್ದೀನಿ ಅಂತ ಚಾರು ಹೇಳ್ತಾಳೆ. ಆಗ ಅಲ್ಲಿಗೆ ವೈಶಾಖ, ಜಾನಕಿ, ರಾಮಾಚಾರಿ ಬರ್ತಾರೆ. ಆಗ ರಾಮಾಚಾರಿ ಹೇಳ್ತಾನೆ, ನೋಡಿದೆ ಅಮ್ಮ, ಯಾವುದು ಕೆಟ್ಟದ್ದು ಇರಲ್ಲ, ಕೆಟ್ಟದಿಂದೇನೂ ಒಳ್ಳೇದಿರುತ್ತೆ. ಕಾಪಿ ಮಾಡಬೇಕಾದ್ರೆ ಹಾಲು ಒಡೆದು ಹೋಯಿತು, ಈಗ ನೋಡು ಅದೇ ಹಾಲಿಂದ ಅತ್ಯದ್ಭುತ ಸ್ವೀಟ್ ರೆಡಿಯಾಗಿದೆ ಅಲ್ವಾ? ಬರೋದನ್ನು ನಾವು ಹೇಗೆ ಸ್ವೀಕರಿಸ್ತೀವೋ ಅದರ ಮೇಲೆ ಫಲಿತಾಂಶನೂ ಹಾಗೆ ಇರುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಲ್ವಾ ಅಂತ ರಾಮಾಚಾರಿ ಹೇಳ್ತಾನೆ. ತಗೊಳ್ಳಿ ಸ್ವೀಟ್ಸ್ ಅಂತ ಚಾರು ಎಲ್ರಿಗೂ ಕೊಡ್ತಾಳೆ. ಆಗ ಅಲ್ಲಿಗೆ ಕೃಷ್ಣ ರುಕ್ಮಿಣಿ ಬರ್ತಾರೆ. ಕೃಷ್ಣ ಸ್ವೀಟ್ ತಗೊಳ್ಳಿ ಅಂತ ಕೊಡ್ತಾಳೆ. ಆವಾಗ ಕೃಷ್ಣ, ಅಮ್ಮ ನನಗೆ ಪಾಲು ಬೇಕು ಅಂತ ಕೇಳ್ತಾಳೆ. ಆವಾಗ ಜಾನಕಿ, ನಿನಗೂ ಕೊಟ್ಟಿದ್ದಾಳಲ್ವ, ಬೇಕಾದರೆ ಇದನ್ನು ತಗೋ ಅಂತ ಜಾನಕಿ ಹೇಳ್ತಾಳೆ. ನಾ ಕೇಳ್ತಿರೋದು ಸಿಹಿಯಲ್ಲಿ ಪಾಲಲ್ಲಮ್ಮ, ಮನೆ ಪಾಲು ಅಂತ ಹೇಳ್ತೇನೆ. ಆಗ ಎಲ್ರಿಗೂ ಗಾಬರಿ ಆಗುತ್ತೆ. ಆಗ ಜಾನಕಿ ಕೇಳ್ತಾಳೆ, ಕೃಷ್ಣ ಏನಪ್ಪ, ಏನು ಮಾತಾಡ್ತಿದ್ಯಾ ಅಂತ ಜಾನಕಿ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನನಗೆ ಬೇಕಾಗಿರೋದನ್ನು ನಾನು ಕೇಳ್ತಾ ಇದ್ದೀನಿ, ನನ್ನ ಪಾಲು ನನಗೆ ಬೇಕು ಅಂತ ಕೃಷ್ಣ ಹೇಳ್ತಾನೆ. ಏ ಕೃಷ್ಣ, ಏನೋ ಮಾತಾಡ್ತಾ ಇದೆಯಾ, ಮನೆ ಭಾಗ ಮಾಡಬೇಕಾ? ಇಂಥ ಮಾತಾಡೋಕ್ಕೆ ನಿನಗೆ ಹೇಗೋ ಮನಸ್ಸು ಬರುತ್ತೆ? ಮನೆ ಭಾಗ ಆದರೆ ನಾವು ಯಾರೂ ಉಳಿಯಲ್ಲ ಕಣೋ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಬೇರೆ ಆದರೆ ನಾನು ಇರ್ತೀನಿ, ಜೊತೆಗೆ ನನ್ನ ಹೆಂಡತಿ ರುಕ್ಮಿಣಿ ಇರ್ತಾಳೆ ಅಂತ ಕೃಷ್ಣ ಹೇಳ್ತಾನೆ. ಆವಾಗ ರಾಮಾಚಾರಿ ಹೇಳ್ತಾನೆ, ಏನು ಕೃಷ್ಣ ಇದಕ್ಕಿದ್ದ ಹಾಗೆ ಬಂದು ಮನೆ ಒಡೆಯೋ ಬಗ್ಗೆ ಮಾತಾಡ್ತಾ ಇದೆಯಾ? ಕೃಷ್ಣ, ಮನೆ ಒಡೆದ್ರೆ ಮನಸ್ಸುಗಳು ಒಡೆದು ಹೋಗುತ್ತೆ ಕಣೋ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಣ್ಣ ನಾನು ನಿನ್ನ ಹತ್ರ ಮಾತಾಡಲಿಲ್ಲ, ಈ ಮನೆ ಮಗ ಅಂದಮೇಲೆ ನನಗೂ ಈ ಮನೆಯಲ್ಲಿ ಒಂದು ಪಾಲು ಅಂತ ಇರುತ್ತೆ, ನಾ ಕೇಳ್ತಿರೋದು ಅದನ್ನು ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಚಾರು ಹೇಳ್ತಾಳೆ, ಮನೆಯಲ್ಲಿ ಇಲ್ಲಿವರೆಗೂ ಯಾರೂ ಮಾತಾಡದೇ ಇರೋ ವಿಚಾರ ನೀನು ಮಾತಾಡ್ತಾ ಇದ್ದಕ್ಕಿದ್ದಾಗೆ ನೀನು ಮಾತಾಡ್ತಿದ್ಯಾ, ಬಂದು ಈ ವಿಚಾರ ಹೇಳ್ತಾ ಇದೆಯಲ್ಲ ಕೃಷ್ಣ? ಮನೆಯಲ್ಲಿ ಬಾವ ಮಾವ ಯಾರೂ ಇಲ್ಲದೆ ಇರುವಾಗ ಈ ಸಮಯದಲ್ಲಿ ಮಾತಾಡ್ತಿದೆಯಲ್ಲ ಕೃಷ್ಣ, ಇದು ಸರಿ ಅಲ್ಲ ಅಂತ ಚಾರು ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನನಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಅತ್ತಿಗೆ, ಈ ಮನೆಯಲ್ಲಿ ಯಾರು ಯೋಚನೆ ಮಾಡಿರೋದನ್ನು ನಾನು ಯೋಚನೆ ಮಾಡ್ತಿದ್ದೀನಿ, ಭಾಗ ಕೇಳ್ತಾ ಇದ್ದೀನಿ, ನನಗೆ ಬೇಕು ಅಷ್ಟೇ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಚಾರು ಹೇಳ್ತಾಳೆ, ಹಾಗಲ್ಲ ಕೃಷ್ಣ, ಇವಾಗ ಮನೆಯಲ್ಲಿ ಎಲ್ಲರೂ ಎಷ್ಟು ಅನ್ಯೋನ್ಯವಾಗಿದ್ದಾರೆ ನಿನಗೆ ಗೊತ್ತು ಅಲ್ವಾ? ಇಂಥ ಸಮಯದಲ್ಲಿ ಮಾತಾಡೋದು ತಪ್ಪು ಅಲ್ವಾ? ಬಿಡು, ನೀನು ಚಿಕ್ಕೋನು, ಪಾಪ ಏನೋ ಬಾಯಿ ತಪ್ಪಿ ಮಾತಾಡ್ತಿರ್ತೀಯ, ನೀನು ಮರೆತು ಬಿಡು, ನಾವು ಮರೆತು ಬಿಡ್ತೀವಿ ಅಂತ ಚಾರು ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅತ್ತಿಗೆ ನಾ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನ, ನನಗೆ ಮನೆಯಲ್ಲಿ ಬೇಕಾಗಿರೋದು ನನ್ನ ಪಾಲು,
ನಾನು ನನ್ನ ತಾಯಿ ಹತ್ರ ಮಾತಾಡ್ತಾ ಇದ್ದೀನಿ. ಹೊರಗಿನಿಂದ ಬಂದಿರೋ ನಿಮ್ಮ ಹತ್ರ ಈ ವಿಷಯನ ಮಾತಾಡೋ ಅಗತ್ಯ ಇಲ್ಲ. ಹೊರಗಿಂದ ಬಂದಿರೋ ಇತಿಮಿತಿಯಲ್ಲಿ ಇರಬೇಕು. ಮಿತಿಮೀರಿ ಈ ವಿಷಯದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ಕೃಷ್ಣ ಏನೋ ಮಾತಾಡ್ತಾ ಇದೀಯಾ? ನನ್ನ ಮಕ್ಕಳು ಮನೆ ಒಡೆಯೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಏನಾಗಿದೆ ನಿನಗೆ ಅಂತ ಜಾನಕಿ ಅಳ್ತಾ ಕೇಳ್ತಾಳೆ. ಆಗ ವೈಶಾಖ, ಏನು ಕೃಷ್ಣ, ಎಲ್ಲ ಸರಿ ಹೋಗ್ತಿರ್ಬೇಕಾದ್ರೆ ನೀ ಯಾಕೆ ಇಂಥ ಯೋಚನೆ ಮಾಡ್ತಿದ್ಯಾ ಅಂತ. ಇಂಥ ಮಾತು ನಾ ಮಾತಾಡಿದ್ರೆ ಮನೆಯವರು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನನ್ನ ಗುಣನೇ ಆಗಿತ್ತು. ಇವಾಗ ನಾನೇ ಬದಲಾಗಿದ್ದೀನಿ ಕಣೋ. ನೀ ಯಾಕೆ ಇಂಥ ಮಾತಾಡ್ತಾ ಇದೀಯಾ ಅಂತ ವೈಶಾಖ ಕೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಎಲ್ಲ ಸರಿ ಹೋಗಲಿ ಅಂತಲೇ ನಾ ಇದನ್ನು ಮಾತಾಡ್ತಿರೋದು. ನಾ ಇದನ್ನು ಮಾಡಲಿಲ್ಲ ಅಂದರೆ ಯಾವುದೂ ಸರಿ ಹೋಗಲ್ಲ ಅತ್ತಿಗೆ. ಈಗ ನನ್ನ ಪಾಲು ನನಗೆ ಸಿಕ್ಕಿದ್ರೆ ನಾವು ಹೇಗೋ ಜೀವನ ಕಟ್ಕೋತೀವಿ. ನನಗೆ ಬೇಕು ಅಂದರೆ ಬೇಕು, ಆಸ್ತಿ ಬೇಕು, ಈ ಮನೆಯಲ್ಲಿ ಒಂದು ಪಾಲು ಬೇಕು. ಅದು ಇಲ್ಲ ಅಂದರೆ ಆಗಲ್ಲ. ನೀವು ಯಾರು ಏನು ಬೇಕಾದರೂ ಹೇಳಿ, ನಾ ಬಂದಿರೋದು ಅದಕ್ಕೆ. ನನಗೆ ಅದು ಬೇಕು. ಮಧ್ಯದಲ್ಲಿ ಬೇರೆ ಯಾರು ಮಾತಾಡಬೇಡಿ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ಹೇಳ್ತಾನೆ, ಮನೆ ಸಂಬಂಧಕ್ಕಿಂತ ನಿನಗೆ ಆಸ್ತಿನೇ ದೊಡ್ಡದಾಯ್ತೇನೋ. ನೋಡು, ಆಸ್ತಿ ಹೇಗಾದರೂ ಸಂಪಾದಿಸ್ಬೋದು, ಆದರೆ ಈ ಥರ ಒಳ್ಳೆ ಸಂಬಂಧಗಳನ್ನು ಸಂಪಾದನೆ ಮಾಡೋದು ಕಷ್ಟ ಕಣೋ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಣ್ಣ, ನನಗೆ ಬೇರೆ ಯಾವುದೇ ಮಾತು ಬೇಡ, ಉಪದೇಶಗಳು ಬೇಡ. ಅಮ್ಮ, ನನಗೆ ಈ ಮನೆಯಲ್ಲಿ ಪಾಲು ಬೇಕು ಅಷ್ಟೇ. ಯಾಕೆ ಎಲ್ಲರೂ ಸುಮ್ಮನೆ ನಿಂತಿದ್ದೀರಾ? ನನ್ನ ಪಾಲು ನಾನು ಕೇಳಿದ್ದೀನಿ, ಹೌದು ಅಲ್ವೋ ಅಂತ ಕೃಷ್ಣ ಕೇಳ್ತಾನೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ಚಿಕ್ಕ ಮಕ್ಕಳು ಚಕ್ಲಿ ನಿಪ್ಪಟ್ಟು ಬೇಕು ಅಂತ ಹಠ ಮಾಡೋ ಥರ ಪಾಲು ಬೇಕು ಅಂತ ಹಠ ಮಾಡ್ತಿದ್ಯಲ್ಲ ಕೃಷ್ಣ ಅಂತ ಜಾನಕಿ ಕೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಮ್ಮ, ಕೇಳಬೇಕಾಗಿರೋದು ಸರಿಯಾದ ಸಮಯದಲ್ಲಿ ಕೇಳಿಲ್ಲ ಅಂದರೆ ಬುದ್ಧಿವಂತರು ಮುಂದೆ ಹೋಗ್ತಾರೆ. ಮುಂದೆ ಹೋಗೋರು ಮೆತ್ತಿಗೆ ಇರೋರನ್ನ ತಳ್ಕೊಂಡು ಮುಂದೆ ಹೋಗ್ತಾರೆ. ಈ ಮನೆಯಲ್ಲಿ ಆಗೋದು ಅದೇ. ನನಗೆ ಉತ್ತರ ಬೇಕು, ಉಪದೇಶಗಳು ಬೇಡ ಅಂತ ಹೇಳದೆ ಅಲ್ವಾ? ಈ ಮನೆ ಪಾಲಾಗಬೇಕು, ಅದರಲ್ಲಿ ನನ್ನ ಪಾಲು ನನಗೆ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ಚಿಕ್ಕ ಮಗ ಕಣೋ ನೀನು, ಯಾವತ್ತೂ ಏನೂ ಕೇಳಿದವಲ್ಲ. ಇಳಿ ವಯಸ್ಸಲ್ಲಿ ನೀನು ಮನೇಲೇ ಇರಲಿಲ್ಲ. ಮಕ್ಕಳು ನಮ್ಮ ಎತ್ತರಕ್ಕೆ ಬೆಳೆದ್ರು, ಅವರು ಇನ್ನೂ ಪುಟ್ಟ ಮಕ್ಕಳ ಥರ ಮಾತಾಡ್ತಾ ಇದ್ದಾರೆ ಅಂತ ತಂದೆ ತಾಯಿ ಅಂದ್ಕೊಂಡು ಬಿಡ್ತಾರೆ. ಅದೇ ಕಣೋ ಅವ್ರು ಮಾಡೋ ತಪ್ಪು. ಮಕ್ಕಳು ಬೆಳೀತಾ ಹೋದ ಹಾಗೆ ಅವರ ಮಾತು ಬೆಳೀತಾ ಹೋಗುತ್ತೆ ಅನ್ನೋದು ಸತ್ಯ ಅಲ್ವಾ? ಸದ್ಯ ನಿಮ್ಮ ಅಪ್ಪ ಇದ್ದಾಗ ಈ ಮಾತು ಅವರು ಕೇಳಲಿಲ್ಲ. ಅವರು ಇದ್ದಾಗ ಕೇಳಿದರೆ ಆ ಮಾತುಗಳನ್ನು ಕೇಳಿ ಕುಸಿದು ಹೋಗ್ತಿದ್ರು ಕಣೋ ಅಂತ ಜಾನಕಿ ಹೇಳ್ತಾಳೆ. ಅದಕ್ಕೆ ಕೃಷ್ಣ, ಅಂದರೆ ನೀವು ಈಗ ಉತ್ತರ ಕೊಡಲ್ಲ, ಅಪ್ಪ ಬಂದಾಗ ಅವ್ರ ಹತ್ರನೇ ಕೇಳು ಅಂತಿದ್ದೀರಾ ಅಂತ ಕೃಷ್ಣ ಕೇಳ್ತಾನೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ಇಲ್ಲ, ಆ ನೋವನ್ನ ನಾನು ಅವರಿಗೆ ಕೊಡೋಕ್ಕೆ ಬಿಡಂಗಿಲ್ಲ. ಎಲ್ಲ ಇಲ್ಲೇ ಇತ್ಯರ್ಥ ಆಗುತ್ತೆ. ಎಲ್ಲರೂ ಇಲ್ಲೇ ಇದ್ದೀರಾ ಅಲ್ವಾ? ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಜಾನಕಿ ಕೇಳ್ತಾಳೆ. ವೈಶಾಖ, ನೀನು ಹೇಳಮ್ಮ ಅಂತ ಜಾನಕಿ ಕೇಳ್ತಾಳೆ. ಹೇಳೋಕ್ಕೇನಿದೆ ಅತ್ತೆ, ಮನೆಯಲ್ಲಿ ಎಲ್ಲರ ಜೊತೆ ಒಂದಾಗಿರೋಣ ಅಂತ ಯೋಚನೆ ಮಾಡುವಾಗಲೇ ಈ ಮನೆಯಲ್ಲಿ ಪಾಲು ಕೇಳ್ತಿದ್ದೀಯಲ್ಲ ಕೃಷ್ಣ. ನಿನ್ನ ಪಾಲು ಅಷ್ಟೇ ಅಲ್ಲ, ನಮ್ಮ ಪಾಲು ನಿನಗೆ ಕೊಡ್ತೀವಿ. ನನ್ನ ಗಂಡ ಪೌರೋಹಿತ್ಯ ಮಾಡ್ತಾರೆ, ಕೆಲಸ ಇದೆ, ನಾವು ಹೋಗಿ ಏನೋ ಒಂದು ಕೆಲಸ ಮಾಡಿಕೊಂಡು ಇರ್ತೀವಿ. ಮನೆ ಒಡೆದು ಅಷ್ಟೇ ಅಲ್ಲ, ಒಡೆದು ಮನೆಯಲ್ಲಿ ನಮಗಿರೋಕ್ಕೂ ಇಷ್ಟ ಇಲ್ಲ ಅಂತ ವೈಶಾಖ ಹೇಳ್ತಾಳೆ. ಆಗ ಚಾರು ರಾಮಾಚಾರಿ ಕೆಲಸ ಮಾಡ್ತಾನೆ, ಜೊತೆಗೆ ಪೌರೋಹಿತ್ಯನೂ ಮಾಡ್ತಾನೆ. ನಾನು ಅವ್ರ ಜೊತೆಗೆ ಹೋಗಿಬಿಡ್ತೀನಿ, ನೀವು ಮನೆಯಲ್ಲಿ ಇರಿ, ನಾವೇ ಹೋಗ್ತೀವಿ. ಈ ಮನೆಗೆ ಭಾಗ ಮಾಡೋ ಮಾತು ಬೇಡ ಅಂತ ಚಾರು ಹೇಳ್ತಾಳೆ. ಆಗ ಮುರಾರಿ, ನನ್ನನ್ನು ಇಷ್ಟು ದಿನ ಈ ಮನೆ ಮಗ ಅಂತ ನಡೆಸ್ಕೊಂಡಿದ್ದೀರಾ. ಈ ಮನೆ ಮಗನೇ ಆಗಿ ಹೋಗಿದ್ದೀನಿ. ಬೇಕಾದರೆ ನಾನು ಯಾವುದಾದ್ರೂ ದೇವಸ್ಥಾನ ಜಗಲಿಯಲ್ಲಿ ಬದುಕ್ತೀನಿ. ನನಗೆ ಈ ಮನೆಯೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಅಂತ ಮುರಾರಿ ಹೇಳ್ತಾನೆ. ಆಗ ರಾಮಾಚಾರಿ, ಮನೇನ ಒಡೆದ ಮೇಲೆ ನಾವುಗಳು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನಾ? ಬೇಡ, ಈ ಮನೆ ನಿಮಗೆ ಇರಲಿ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ಮಕ್ಕಳು ಬೇರೆ ಕಡೆ ಇರ್ತಾರೆ ಅಂದಮೇಲೆ ನಾನು ನಿಮ್ಮಪ್ಪ ಎಲ್ಲೋ ಇದ್ದುಬಿಡ್ತೀವಿ ಕೃಷ್ಣ. ಈ ಮನೆ ಭಾಗ ಮಾಡೋದು ಬೇಡ ಕಣೋ. ಇದು ದೊಡ್ಡವ್ರ ಮನೆ ಕಣೋ, ಪೂರ್ವಿಕರು ಇದ್ದ ಮನೆ ಕಣೋ, ಅವರು ನೆನಪುಗಳಿರೋ ಮನೆ, ಅವರ ಆತ್ಮಗಳು ನೋಡ್ತಿರ್ತಾರೆ. ಈ ಮನೆ ಭಾಗ ಆದರೆ ಆತ್ಮಗಳ ಮನಸ್ಸಿಗೆ ನೋವಾಗುತ್ತೆ. ನಾವು ಆ ಕೆಲಸ ಮಾಡೋದನ್ನು ಬೇಡ ಕಣೋ. ಬೇಕಿದ್ರೆ ನೀವೇ ಈ ಮನೆಯಲ್ಲಿ ಇದ್ದು ಬಿಡಿ, ನಾವೆಲ್ಲ ಬೇರೆ ಹೊರಟೋಗ್ತೀವಿ ಅಂತ ಜಾನಕಿ ಹೇಳ್ತಾಳೆ. ಆಗ ಕೃಷ್ಣ ರುಕ್ಮಿಣಿ ಹತ್ರ ಬಂದು, ಅರ್ಥ ಆಯ್ತಾ ರುಕ್ಕು, ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಈಗಲಾದರೂ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಎಲ್ರಿಗೂ ಶಾಕ್ ಆಗುತ್ತೆ. ಆಗ ರುಕ್ಮಿಣಿ ಕೃಷ್ಣನಿಗೆ ಕೇಳ್ತಾಳೆ, ಕೃಷ್ಣ ಏನು ಮಾತಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ಜಾನಕಿನೂ ಕೇಳ್ತಾಳೆ, ಏನೋ ಇದು ಅಂತ. ಆಗ ಕೃಷ್ಣ ಹೇಳ್ತಾನೆ, ಅಮ್ಮ, ನನಗೆ ಇವಳ ಮೇಲಿರೋ ಪ್ರೀತಿನ ಪ್ರೂವ್ ಮಾಡೋಕ್ಕೆ ಮನೆಯಲ್ಲಿ ಪಾಲು ಕೇಳು ಅಂತ ಅಂದ್ಲು. ಕೇಳಿದೆ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ನಾನು ನಿನ್ನ ಹತ್ತಿರ ಮಾತಾಡಿರೋ ವಿಷಯನ ಇವ್ರ ಹತ್ರ ಬಂದು ಹೇಳ್ತಾ ಇದೀಯಾ, ನಿನಗೇನು ಅನ್ನಿಸ್ತಿಲ್ವಾ ಅಂತ ರುಕ್ಮಿಣಿ ಕೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನೇ ತಾನೇ ಕೇಳಿದೆ, ನನ್ನ ಮೇಲೆ ಪ್ರೀತಿ ಇದೆ ಇಲ್ವೋ, ಹೋಗಿ ಕೇಳು, ಮನೆ ಭಾಗ ಮಾಡು ಅಂತ. ಎಲ್ಲರೂ ಎದುರುಗಡೆ ಕೇಳಬೇಕಾಗಿರೋ ಪ್ರಶ್ನೆನ ಎಲ್ಲರೂ ಎದುರುಗಡೆನೇ ಕೇಳ್ತಿದ್ದೀನಿ. ಅದರಲ್ಲಿ ಏನು ತಪ್ಪು? ನಾ ಹಿಂಗೆ ಕೇಳಿದ್ರೆ ಮಾತ್ರ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಪ್ರೂವ್ ಆಗೋದು ಅಲ್ವಾ? ಹಾಗೆ ಅಲ್ವಾ ನೀ ಅರ್ಥ ಮಾಡ್ಕೊಂಡಿದ್ದು? ಅದಕ್ಕೆ ಎಲ್ಲರ ಮುಂದೆ ಕೇಳಿದೆ. ಪ್ರೀತಿ ಅಂದರೆ ಏನು ಗೊತ್ತಾ ನಿನಗೆ? ಒಬ್ಬಳೇ ಇದ್ದರೆ ಏನು ಸಿಗುತ್ತೆ ನಿನಗೆ ಹುಷಾರಿಲ್ಲ ಅಂದರೆ ಒಬ್ಬಳೇ ಇರುವಾಗ ಒಬ್ಬಳೇ ಒದ್ದಾಡಬೇಕು. ಅದೇ ಜೊತೆಲಿದ್ದರೆ ಒಬ್ಬರ ಹಣೆ ಮೇಲೆ ಪಟ್ಟಿ ಹಾಕ್ಕೊಂಡು ಕೂತಿರ್ತಾರೆ, ಇನ್ನೊಬ್ಬರು ಕಷಾಯ ಅಂತ
ಅಂತಾರೆ, ಒಬ್ಬೊಬ್ಬರು ಒಂದೊಂದು ಸೇವೆ ಮಾಡ್ತಾರೆ, ಆದರೆ ನೀನು ಒಗ್ಗಟ್ಟಿನ ಅರ್ಥನೇ ಗೊತ್ತಿಲ್ಲದೆ ಇರೋ ಥರ ನಡ್ಕೋತಾ ಇದೆಯಲ್ಲ. ನಮಗೆ ನಾವು ಮಾಡ್ಕೊಳ್ಳೋ ಮೋಸ ಅಂದರೆ ಇದೆ. ನಮಗೋಸ್ಕರ ಯಾರು ಪ್ರೀತಿ ಕಾಳಜಿ ಸಮಯ ಕೊಡ್ತಾರೋ ಅವರಿಂದ ದೂರ ಹೋಗಬೇಕು ಅಂತ ಬಯಸ್ತೀವಿ. ಎಷ್ಟರ ಮಟ್ಟಿಗೆ ಅಂದರೆ ಕೊನೆಗಾಲದಲ್ಲಿ ಹೆಗಲು ಕೊಡೋರನ್ನು ಕಳ್ಕೊಳ್ಳೋ ಮಟ್ಟಿಗೆ. ಕನಸಲ್ಲೂ ಇರಬಾರ್ದು ಯೋಚನೆ ನಿನ್ನ ಮನಸ್ಸಿಗೆ ಬಂದುಬಿಡ್ತು ಅಲ್ವಾ. ಅಣ್ಣ ಚಾರು ಅತ್ತಿಗೆ, ನಮ್ಮ ಅಮ್ಮ ವೈಶಾಖ ಅತ್ತಿಗೆ, ಮುರಾರಿ, ನನ್ನನ್ನು ಎಲ್ಲರೂ ಕ್ಷಮಿಸಿಬಿಡಿ. ನಾನು ಹೀಗೆ ಮಾತಾಡ್ತಿರ್ಲಿಲ್ಲ ಅಂದಿದ್ರೆ ಇವಳಿಗೆ ನಿಜವಾದ ಪ್ರೀತಿ ಏನು ಅಂತ ಅರ್ಥ ಮಾಡ್ಸೋಕ್ಕಾಗ್ತಿರ್ಲಿಲ್ಲ. ಇಷ್ಟೊತ್ತು ನಾನು ನಿನ್ನ ಮೇಲಿರೋ ಪ್ರೀತಿನ ಪ್ರೂವ್ ಮಾಡಿದ್ದು ಆಯಿತು. ಈಗ ನನಗೆ ಮನೆ ಮೇಲಿರೋ ಪ್ರೀತಿನ ಪ್ರೂವ್ ಮಾಡೋ ಸಮಯ. ಹೊರಡೋಣವಾ ಅಂತ ಕೃಷ್ಣ ಕೇಳ್ತಾನೆ. ಅದಕ್ಕೆ ಜಾನಕಿ ಕೇಳ್ತಾಳೆ, ಹೊರಡೋಣವಾ ಅಂದರೆ ಎಲ್ಲಿಗಪ್ಪ ಅಂತ ಕೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇವಳನ್ನು ಕರ್ಕೊಂಡು ಪುಣೆಗೆ ಹೋಗ್ತಿದ್ದೀನಮ್ಮ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ಇಲ್ಲ ನಾನು ಎಲ್ಲಿಗೂ ಬರೋಲ್ಲ ಅಂತ ಅಂತಾಳೆ. ಅದಕ್ಕೆ ಕೃಷ್ಣ, ಸುಮ್ಮನೆ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊ, ಮನೆ ಭಾಗ ಆಗೋ ಬಗ್ಗೆ ಮಾತಾಡೋರು ಮನೆಯಲ್ಲಿ ಭಾಗ ಆಗಿರಬಾರ್ದು ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಜಾನಕಿ ಹೇಳ್ತಾಳೆ, ಬೇಡ ಕಣೋ ರಾಮಾಚಾರಿ, ನೀನಾದರೂ ಹೇಳಪ್ಪ. ಕೃಷ್ಣ ಬೇಡ ಕಂದ ಅಂತ ಜಾನಕಿ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಕೂಡ, ಸಣ್ಣ ವಿಷಯ ಕಣೋ, ಅದಕ್ಕೆ ಯಾಕೆ ಇಂಥ ನಿರ್ಧಾರ ಅಂತ ರಾಮಾಚಾರಿ ಕೇಳ್ತಾನೆ. ಅದಕ್ಕೆ ಜಾನಕಿ ಕೂಡ, ಅವಳು ಇನ್ನೂ ಚಿಕ್ಕವಳು, ಅವಳನ್ನು ನಾವೆಲ್ಲ ಬದಲಾಯಿಸ್ತೀವಿ, ಬೇಡ ಕಣೋ ಅಂತ ಜಾನಕಿ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಬದಲಾದ ಮೇಲೆ ಬರ್ತಾಳೆ, ಅವಾಗ ಇಲ್ಲೇ ಇರ್ತಾಳೆ, ಆದರೆ ಈಗ ನನ್ನ ಜೊತೆ ಪುಣೆಗೆ ಬರ್ತಾಳೆ, ಅಲ್ಲೇ ಇರ್ತಾಳೆ. ನಿನಗೆ ಹೇಳ್ತಿರೋದು ಲಗೇಜ್ ಪ್ಯಾಕ್ ಮಾಡ್ಕೊ ಹೋಗು ಅಂತ ಕೃಷ್ಣ ರುಕ್ಮಿಣಿಗೆ ಹೇಳ್ತಾನೆ. ರುಕ್ಮಿಣಿ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಯಾರು ಎಷ್ಟೇ ಹೇಳಿದರೂ ಕೃಷ್ಣ ಅವರ ಮಾತು ಕೇಳಿಸ್ಕೊಳ್ಳೋದೇ ಹೋಗ್ತಾನೆ. ರುಕ್ಮಿಣಿ ಮೇಲ್ಗಡೆ ಕೋಪ ಮಾಡಿಕೊಂಡು ಕುಳಿತಿರ್ತಾಳೆ. ಕೃಷ್ಣ ಬರ್ತಾನೆ. ನಾ ಯಾಕೆ ಬರಬೇಕು, ನಾವಿಬ್ಬರು ಬದುಕು ಕಟ್ಟಿಕೊಳ್ಳೋಣ ಅಂತ ಪಾಲು ಕೇಳು ಅಂದರೆ ಅದಕ್ಕೆ ನೀನು ಎಲ್ಲರ ಮುಂದೆ ನನಗೆ ಅವಮಾನ ಆಗೋ ಥರ ಮಾತಾಡ್ದಿಯಲ್ಲ ಅಂತ ರುಕ್ಮಿಣಿ ಕೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡು ನೀ ಮಾಡೋಕ್ಕೆ ಹೊರಟಿದ್ದು ಅಭಿಮಾನದಿಂದ ಮಾಡೋ ಕೆಲಸ ಆಗಿರಲಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ, ಆದರೆ ಗಂಡ ಆಗಿ ನನ್ನ ಜೊತೆ ನಿಂತ್ಕೊಳ್ಳೋದು ನಿನ್ನ ಕರ್ತವ್ಯ ಆಗಿತ್ತು ಅಂತ ರುಕ್ಮಿಣಿ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅದು ಯಾವಾಗ ಅಂದರೆ ನೀನು ಹೆಂಡತಿ ಕರ್ತವ್ಯನ ಮರೆಯದೇ ಇದ್ದಾಗ. ಅದಕ್ಕೆ ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ, ನೀ ಮನೇನ ಹೊಡಿಬೇಕು, ಪಾಲು ತಗೋಬೇಕು ಅಷ್ಟೇ ಅಂತ ರುಕ್ಮಿಣಿ ಹೇಳ್ತಾಳೆ. ಅದಕ್ಕೆ ಕೃಷ್ಣ ರುಕ್ಮಿಣಿ ಕಪಾಳಕ್ಕೆ ಹೊಡಿತಾನೆ. ಹೊಡಿಬೇಕಾಗಿರೋದು ಮನೇನಲ್ಲ, ನಿನ್ನ. ಇಷ್ಟು ದಿನ ಈ ಕೆಲಸ ಮಾಡದೆ ಇದ್ದಿದ್ದೇ ನನ್ನ ತಪ್ಪು. ಈಗ ನಿನ್ನ ಪ್ರೀತಿಗಾಗಿ ನನ್ನ ಮನೆಯವ್ರನ್ನ ದೂರ ಮಾಡ್ಕೊ ಅಂತಿದ್ದೀಯಲ್ಲ, ಅದೇ ಪ್ರೀತಿಗಾಗಿ ಅಣ್ಣ ಅತ್ತಿಗೆ ಅಮ್ಮ ಮುರಾರಿ ಎಲ್ಲ ವೇಷ ಹಾಕ್ಕೊಂಡು ಬಂದಿದ್ರು, ಅದನ್ನೆಲ್ಲ ಮರೆತುಬಿಟ್ಯಾ. ಪ್ರೀತಿಗಾಗಿ ಮನೆ ಬಿಟ್ಟು ಬಂದವಳು ನೀನು, ಇವತ್ತು ಅದೇ ಪ್ರೀತಿಗಾಗಿ ಮನೇನ ಹೊಡಿತಾ ಇದೀಯಾ. ಪ್ರೀತಿ ಅಂದರೆ ಒಡೆಯೋದು ಅಲ್ಲ, ಸೇರಿಸೋದು. ನಿನಗೆ ಇರೋ ಮನಸ್ಥಿತಿಗಳಿಂದಾನೇ ಮನೆ ಒಡೆದು ಹೋಗೋದು. ಬೀದಿಲಿ ಬೆಳೆದಿರೋ ನನಗೆ ಈ ಮನೆ ಬೆಲೆ ಏನು ಅಂತ ಗೊತ್ತು. ನೋಡು, ನಿನಗಿನ್ನೂ ಒಡೆಯೋದು ಮುಖ್ಯ ಅಂದರೆ ಮೊದಲು ನಮ್ಮ ಸಂಬಂಧನೇ ಒಡೆದು ಹೋಗಲಿ. ನಮ್ಮಿಬ್ಬರಿಂದ ಈ ಮನೆಯಲ್ಲಿರೋ ಮನಸ್ಸುಗಳು ಒಡೆದು ಹೋಗೋದು ಬೇಡ ಅಂತ. ಇಂಥ ಒಡೆಯೋ ಮನಸ್ಸು ಇರೋ ನಿನಗೆ ಈ ಮನೆಯಲ್ಲಿ ಬದುಕೋ ಅರ್ಹತೆನೇ ಇಲ್ಲ. ಒಡೆಯೋ ಆಸೆ ಇನ್ನೂ ಇದ್ದರೆ ನಮ್ಮ ಸಂಬಂಧ ಇಲ್ಲಿಗೆ ಒಡೆದು ಹೋಗಲಿ. ಇಬ್ಬರು ಬೇರೆ ಬೇರೆ ಆಗಿಬಿಡೋಣ. ಸೊಸೆಯಾದಳು ಮನೆ ಕುಟುಂಬ ಎಲ್ಲವನ್ನೂ ಕಟ್ಟಬೇಕು. ಅದನ್ನು ಚಾರು ಅತ್ತಿಗೆ ನೋಡಿ ಕಲಿ. ನಿನ್ನಿಂದ ನಾನು ಅವರನ್ನೇ ಅಪಾರ್ಥ ಮಾಡಿಕೊಂಡು ಬಿಟ್ಟಿದ್ದೆ. ಸರಿ ಬಾ ಅಂತ ಕೈ ಹಿಡ್ಕೊಂಡು ಕೆಳಗೆ ಕರ್ಕೊಂಡು ಬರ್ತಾನೆ. ಈ ಕಡೆ ಮನೆ ಜನ ಎಲ್ಲ ಬೇಜಾರಲ್ಲಿ ಇರ್ತಾರೆ. ರುಕ್ಮಿಣಿ ಮನಸ್ಸಲ್ಲಿ, ನಾ ಅಂದ್ಕೊಂಡು ಬಂದಿದ್ದು ಏನೋ ಆಗಲ್ವಾ, ಏನಾದರೂ ಮಾಡಿ ಇಲ್ಲೇ ಉಳ್ಕೋಬೇಕು ಅಂತ ಯೋಚನೆ ಮಾಡಿ ಜಾನಕಿ ಹತ್ರ ಓಡಿ ಬರ್ತಾಳೆ. ಬಂದು, ಅತ್ತೆ ನೋಡಿ ಅತ್ತೆ, ನಾ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅಂತ ರುಕ್ಮಿಣಿ ಹೇಳ್ತಾಳೆ. ಈ ಥರ ಸೆಂಟಿಮೆಂಟ್ ಎಲ್ಲ ಬೇಡ. ನಾ ಬೀದಿಲಿ ಇದ್ದಾಗ ಇಂಥ ಡೌಗಳು ನೋಡಿಬಿಟ್ಟಿದ್ದೀನಿ. ಕೆಟ್ಟ ಮನಸ್ಸು ಇರೋ ಕಣ್ಣೀರಿಗೆ ಕರಗದೆ ಕಣ್ಣೀರು ಹಾಕಿರೋ ಬದುಕೇ ಕೆಡುತ್ತೆ. ನನ್ನ ಮನೆಯವರು ಬದುಕು ಹಾಳಾಗೋದು ಬೇಡ, ಅದಕ್ಕೆ ನಡಿ ಅಂತಿರೋದು ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ, ಏ ಕೃಷ್ಣ, ಚಿಕ್ಕ ಹುಡುಗಿ ಕಣೋ, ಏನೋ ಬಾಯಿ ತಪ್ಪಿ ಮಾತಾಡಿದ್ದಾಳೆ, ಅದಕ್ಕೆ ಈ ಥರ ದುಡುಕಿ ನಿರ್ಧಾರ ತಗೋಬೇಡ ಕಣೋ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಕೃಷ್ಣ, ಅಣ್ಣ ಇವಳು ಬಾಯಿ ತಪ್ಪಿ ಮಾತಾಡಿಲ್ಲ, ಪಾಪ ಮನಸ್ಸಲ್ಲಿ ಇರೋದನ್ನೇ ಮಾತಾಡಿದ್ದಾಳೆ. ಇಂಥ ಮನೆಯಲ್ಲಿ ಇದ್ಕೊಂಡು ಇಂಥ ಮಾತಾಡೋದು ತಪ್ಪೇ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಜಾನಕಿ, ಅವಳು ಈ ಥರ ಮಾತಾಡೋದಕ್ಕೆ ಅವಳು ಒಬ್ಬಳಿಂದ ಅಲ್ಲ, ತಪ್ಪಿರಲ್ಲ, ಅದರಲ್ಲಿ ನಮ್ಮದು ತಪ್ಪಿರುತ್ತೆ. ಅವಳನ್ನು ನಾವು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಂಡಿದ್ರೆ ಅವಳು ಈ ಥರ ಮಾಡ್ತಿರ್ಲಿಲ್ಲ ಅಂತ ಜಾನಕಿ ಹೇಳ್ತಾಳೆ. ಮುಂದೆ ಏನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ರಾಮಾಚಾರಿ ಧಾರಾವಾಹಿ ಇಷ್ಟಪಡೋದಾದರೆ ತಪ್ಪದೇ ಒಂದು ಲೈಕ್ ಮಾಡಿ.